ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಬೈರಮಂಗಲದಿಂದ ಬಿಜೆಪಿ ಜೆಡಿಎಸ್ ಪಾದಯಾತ್ರೆ ಶುರು ಮಾಡಿದೆ. ಪಾದಯಾತ್ರೆಯುದ್ದಕ್ಕೂ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ ನಿಖಿಲ್ ಕುಮಾರಸ್ವಾಮಿ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ಅಂತ್ಯ ಆಗ್ತಾ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಮಳೆ ಬಿಸಿಲು ಎಲ್ಲವನ್ನೂ ಕೂಡ ಇವತ್ತು ಕಂಡಿದ್ದಾರೆ. ಪಾದಯಾತ್ರೆಯಲ್ಲಿ ಸಾವಿರಾರು ಜನರ ಜೊತೆಯಲ್ಲಿ ಹೆಜ್ಜೆ ಹಾಕಿದ್ದಾರೆ. ಸೊ ಇವತ್ತಿನ ಪಾದಯಾತ್ರೆ ಅನುಭವ ಜೊತೆಗೆ ಸರ್ಕಾರಕ್ಕೆ ಅವರು ಏನು ಹೇಳಲಿಕ್ಕೆ ಬಯಸ್ತಾರೆ ಇದೆಲ್ಲವನ್ನು ಕೂಡ ಅವ್ರನ್ನ ಕೇಳಲು ಬಯಸ್ತೀನಿ. ಸರ್, ಮೊದಲನೇದಾಗಿ ಪಾದಯಾತ್ರೆಯ ಬಹುದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ, ಹೆಗಲ ಮೇಲೆ ಹಾಕಿದ್ದಾರೆ. ಇದು ಕೇವಲ ನಡಿಗೆ ಅಲ್ಲ, ಸಾವಿರಾರು ರೈತರು ನಿಮ್ಮ ಮೇಲೆ ಭರವಸೆಯನ್ನು ಇಟ್ಟಿದ್ದಾರೆ, ನಿಮ್ಮ ಮೇಲೆ, ನಿಮ್ಮ ಪಕ್ಷದ ಮೇಲೆ. ಹೇಗೆ ನೋಡ್ತೀರಿ ಇದನ್ನು? ಈ ಪಾದಯಾತ್ರೆಯ ಜವಾಬ್ದಾರಿ ನೀನು ತೆಗೆದುಕೊಳ್ಬೇಕು ಅನ್ನೋವಂಥದ್ದು ಯಾರೂ ಕೂಡ ನನಗೆ ಹೇಳಿಲ್ಲ. ಪ್ರಾರಂಭಿಕ ಹಂತದಿಂದನೂ ಕೂಡ 516ನೇ ದಿನಕ್ಕೆ ಇವತ್ತು ಪ್ರತಿಭಟನಾ ಸ್ಥಳದಲ್ಲಿ ನಾವೇನು ಪಾದಯಾತ್ರೆಯನ್ನು ಚಾಲನೆ ಮಾಡಿದ್ವು, ತಾವೆಲ್ಲ ಗಮನಿಸಿರ್ಬೋದು. ತಾವು ಅನೇಕ ಬಾರಿ ಅಲ್ಲಿ ಬಂದೋಗಿದ್ದೀರಿ, ಆ ಸ್ಥಳಕ್ಕೆ ಅನೇಕ ಮಾಧ್ಯಮದವ್ರು ಬಂದಿದ್ದೀರಿ. ಭಾಳ ಜನ ರೈತರಿಗೆ ತಾವುಗಳೇ ಪ್ರಶ್ನೆಯನ್ನು ಕೂಡ ಮಾಡಿದ್ದೀರಿ. ಮೊದಲನೇ ದಿನದಿಂದನೂ ಕೂಡ ನಿರಂತರ ಸಂಪರ್ಕದಲ್ಲಿ ಈ ಭಾಗದ ರೈತರ ಜೊತೆಯಲ್ಲಿ ಅವರ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೇನೆ. ಬಹುಶಃ ಇದರ ಮತ್ತಷ್ಟು ಅರಿವು ನನಗೆ ಮೂಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ವಾಸ್ತವಕ್ಕೆ ಹತ್ರ ಆಗಿರ್ತಕ್ಕಂಥ ವರದಿಯನ್ನು ತಯಾರು ಮಾಡಬೇಕು ಅಂತಕ್ಕಂಥ ಕಾರಣದಿಂದ ಬೈರಮಂಗಲ ಭಾಗದಲ್ಲಿ 11 ಕಿಲೋಮೀಟ್ರ್ ಪಾದಯಾತ್ರೆನ ಮಾಡಿದೆ. ಅಲ್ಲಿಂದ ನಾವು ಒಂದು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಯೋಜನೆಯನ್ನು ಕೈ ಬಿಡಿ, ಇಲ್ಲಿರ್ತಕ್ಕಂಥ ರೈತರ ನೋವುಗಳೇನಿದೆ, ವಿರೋಧಗಳೇನಿದೆ, ಅಥವಾ ಪರ ಎಷ್ಟು ಜನ ಇದ್ದಾರೆ ಇದ್ರ ಬಗ್ಗೆ ಬಂದು ಚರ್ಚೆ ಮಾಡಿ ಅಂತ ಹೇಳಿದ್ರು. ಇಲ್ಲಿವರೆಗೂ ಮಾಡಿಲ್ಲ, ಯಾರು ಕೂಡ ಇಲ್ಲಿ ತಲೆ ಹಾಕಿ ಕೂಡ ಮಲಗಿಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ರೈತರ ಜೊತೆಯಲ್ಲಿ ಸಮಯ ಬಂದಾಗ ನಾವು ವಿಧಾನಸೌಧವನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ರೈತರ ಜೊತೆ ಮಾಡಬೇಕು. ಅಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರದ ಪ್ರತಿನಿಧಿಗಳಿಗೆ ನಾವು ಪ್ರಶ್ನೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ವು. ಈ ಹಿಂದೆಯೂ ಕೂಡ ಹೇಳಿದ್ವು. ಹಾಗೆಯೇ ಇವತ್ತು ಪಾದಯಾತ್ರೆ 3 ದಿನಗಳ ಕಾಲ ಫ್ರೀಡಮ್ ಪಾರ್ಕ್ವರೆಗೂ ಕರೆ ಕೊಟ್ಟಿದ್ದೀವಿ. ಸರ್, ಇನ್ನೊಂದು ವಿಚಾರವನ್ನು ನೀವೇ ಸ್ಪಷ್ಟಪಡಿಸಬೇಕು. ಒಂದು ಸಂದರ್ಭದಲ್ಲಿ JDS ಸರ್ಕಾರ ಇದ್ದಾಗ ಯೋಜನೆಯನ್ನು ತಂದು ಕಾಂಗ್ರೆಸ್ ವಿರೋಧ ಮಾಡ್ತು. ಈಗ ಕಾಂಗ್ರೆಸ್ ಸರ್ಕಾರ ಇದೆ, JDS ವಿರೋಧ ಮಾಡ್ತಿದೆ. ಇದು ಜನಸಾಮಾನ್ಯರಲ್ಲಿರುವಂಥ ಒಂದು ಡೌಟ್. ಯಾಕೆ ಹೀಗೆ ಅಂತ ಇದನ್ನು ನೀವೇ ಸ್ಪಷ್ಟಪಡಿಸಬೇಕು, ಯಾಕೆ ಹೀಗಾಗಿದೆ? ಕುಮಾರಣ್ಣ ಅವರ ಕಾಲದಲ್ಲಿ ತಾತ್ವಿಕ ಸೂಚನೆಯನ್ನು ಮಾಡಿದರು, ಪ್ರಾಜೆಕ್ಟ್ ನೋಟಿಫೈ ಮಾಡಿದರು ಹೊರತುಪಡಿಸಿ ಇಟ್ ಈಸ್ ಎ ಸ್ಟಾರ್ಟಿಂಗ್ ಕಾಮನ್ ಪ್ರಕ್ರಿಯೆ. ಅದು ಪ್ರಿಲಿಮಿನರಿ ನೋಟಿಫಿಕೇಷನ್ ಆಗಲಿ ಪ್ರಾಜೆಕ್ಟ್ ಮಾಡಲೇಬೇಕು ಅಂತಕ್ಕಂಥ ಉದ್ದಟದಿಂದ ಕುಮಾರಣ್ಣ ಅವರು ಯಾವತ್ತೂ ಕೂಡ ನಡ್ಕೊಂಡಿಲ್ಲ. ರೈತರು ಈ ಭಾಗದಲ್ಲಿ ಬೇಡ, ಇಲ್ಲಿ ಯಾವುದೇ ಟೌನ್ಶಿಪ್ನ ಅಗತ್ಯತೆ ಇಲ್ಲ, ಕೃಷಿ ಮಾಡ್ಕೊಂಡು ನೆಮ್ಮದಿಯಾಗಿ ಬದುಕ್ತಾ ಇದ್ದೀವಿ, ನಾವು ಹೆಂಗಿದ್ದೀವಿ ಹಂಗೆ ಬಿಟ್ಬಿಡಿ ಅಂದಾಗ ಕುಮಾರಣ್ಣವರು ಅದಕ್ಕೆ ಗೌರವ ಕೊಟ್ಟು ಸದನದಲ್ಲೂ ಕೂಡ ಈ ಪ್ರಾಜೆಕ್ಟನ್ನು ನಾನು ಡ್ರಾಪ್ ಮಾಡ್ತಾಯಿದ್ದೀನಿ ಅಂತ ಹೇಳಿರ್ತಕ್ಕಂಥದ್ದು ಈಗಾಗಲೇ ನಡೆದೋಗಿದೆ. ಅದೆಲ್ಲ ನಡೆದಿರ್ತಕ್ಕಂಥ ವಿಚಾರ. ಹಾಗಾಗಿ ಇಲ್ಲಿ ಇವತ್ತು ಆತಂಕ ಶುರುವಾಗಿರ್ತಕ್ಕಂಥದ್ದು. ಯಾವಾಗ ಪಾದಯಾತ್ರೆ ಘೋಷಣೆ ಮಾಡಿದ್ವಿ, ಪಾದಯಾತ್ರೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮುನ್ಸೂಚನೆ ಬಂದಾಗಲೇ ಇಲ್ಲಿ ಹೋರ್ಡಿಂಗ್ಗಳಲ್ಲಿ ಪಶ್ಚಾತ್ತಾಪ ಯಾತ್ರೆ ಅನ್ನುವಂಥದ್ದು, ದೊಡ್ಡ ದೊಡ್ಡ ಜಾಹೀರಾತುಗಳು ಕೋಟ್ಯಾಂತರ ರೂಪಾಯಿ ಕೊಟ್ಟು ಇವತ್ತು ಕೊಟ್ಟಿರುವಂಥದ್ದು, ಮುಖ್ಯಮಂತ್ರಿಗಳು ಬಂದು 2 ಕೋಟಿ ಅಲ್ಲ 3 ಕೋಟಿ ಪರಿಹಾರ ಕೊಡ್ತೀನಿ ಅನ್ನುವಂಥದ್ದು, ಸಮಿತಿ 4 ವಾರದಿಂದ ಮಾಡ್ತೀನಿ ಅಂದವ್ರು ನೆನ್ನೆ ಮಾಡಿರ್ತಕ್ಕಂಥದ್ದು, ಇವೆಲ್ಲ ನೋಡಿದಾಗ ಇವತ್ತು ರಾಜ್ಯ ಸರ್ಕಾರ 100ಕ್ಕೆ 100 ಬ್ಯಾಕ್ ಫುಟ್ಟಲ್ಲಿದೆ. ಅವ್ರಿಗೆ ಉತ್ತರ ಕೊಡ್ತಕ್ಕಂಥದ್ದಕ್ಕೆ ಧೈರ್ಯ ಇಲ್ಲ. ಎಸ್, ಇದು ನಿಖಿಲ್ ಕುಮಾರಸ್ವಾಮಿ ಹೇಳುವಂಥ ಮಾತು. ಕ್ಯಾಮ್ರಾ ಪರ್ಸನ್ ಯಶಸ್ ಜೊತೆ ಜನಾರ್ದನ್ ಬಾರ್, ಜಿ ಕನ್ನಡ ನ್ಯೂಸ್, ರಾಮನಗರ.